ಈ ಬಗ್ಗೆ ಮಾತನಾಡೋದಕ್ಕೆ ಪಾಪ ಈಗ ಸಮಸ್ಯೆ ಅನುಭವಿಸ್ತಾ ಇರುವಂತಹ ಪೇಷಂಟ್ ಸರಸ್ವತಿ ಅವರೇ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರಸ್ವತಿ ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್. ಹೆಂಗಿದ್ದೀರಿ ಸರಸ್ವತಿ ಅವರೇ? ಹುಷಾರಾಗಿದ್ದೀರಾ ಈಗ? ಈಗ ಒಂದು ಸ್ವಲ್ಪ ಪರವಾಗಿಲ್ಲ ಮೇಡಮ್. ಊತ ಕಡಿಮೆ ಆಗಿದೆಯಾ ಕಾಲಿಂದು? ಹಾ, ಕಾಲೆಲ್ಲ ಒಂಚೂರು ಊತ ಕಮ್ಮಿ ಆಗಿದೆ. ಬೇರೆ ಕಡೆ Okay. ತೋರಿಸ್ತಾ ಇದ್ದೆ, ಕಮ್ಮಿ ಆಗಿದೆ ಒಂಚೂರು. ಹಾ. ಸರಸ್ವತಿ, ಎಕ್ಸಾಕ್ಟ್ಲಿ ಏನಾಗಿರೋದು, ಏನ್ ಸಮಸ್ಯೆ ಆಗಿತ್ತು ಅಂತ ಹತ್ತಿರದ ಕ್ಲಿನಿಕ್ಕಿಗೆ ಹೋದ್ರಿ? ಮೇಡಮ್, ಜ್ವರ, ಮೈಕೈ ನೋವು, ಕೆಮ್ಮು, ಒಂದು ಸ್ವಲ್ಪ ಬೆನ್ನು ನೋವು ಇರ್ತೀವಿ ಮೇಡಮ್. ಓಕೆ. ಅದಕ್ಕೆ ಅಂತ ಹೋಗಿದ್ದು. ಹಾ. ಅಲ್ಲಿ ಹೋದಾಗ ನನಗೆ ಗೊತ್ತಿಲ್ಲ ಇದು ಹೋಮಿಯೋಪತಿ, ಇದು ಇಂಗ್ಲಿಷ್ ಮೆಡಿಸಿನ್ ಅಂತ ನಮ್ಗೆ ಗೊತ್ತಿಲ್ಲ. ಮಾಮೂಲಿ ನಾವ್ ಏನ್ ಆಸ್ಪತ್ರೆಗೆ ಹೋಗ್ಬೇಕು ಅಂದ್ಬಿಟ್ಟು ನನ್ನ ಫ್ರೆಂಡ್ ಹೇಳಿದ್ರು ಅಂತ ಹೋದೆ ನಾನು. ಅಂದ್ರೆ ಮನೆ ಹತ್ರಕ್ಕಿದೆ ಕ್ಲಿನಿಕ್, ಹೋಗ್ ಬರೋಣ ಅಂತ? ಇಲ್ಲ, ಚೆನ್ನಾಗಿ ನೋಡ್ತಾರೆ ಬಾಮ್ಮ ಅಂತ ಹೇಳಿ ಕರ್ಕೊಂಡು ಹೋದ್ರು ನನ್ಗೆ. ಓಕೆ. ಅಂದ್ರೆ ಸರಸ್ವತಿ ಅವರೇ, ನಿಮ್ಮ ಏರಿಯಾದಲ್ಲಿ ಇರೋದು ಅದು ಒಂದೇ ಕ್ಲಿನಿಕ್ ಅಂದ್ರೆ ಎಲ್ಲರೂ ಹೋಗ್ತಾ ಇದ್ರಾ ಅವ್ರ ಹತ್ರ? ಹೋಗ್ತಾ ಇದ್ರಂತೆ ಮೇಡಮ್, ನನಗೂ ಗೊತ್ತಿಲ್ಲ. ಅದೇ ಫಸ್ಟ್ ನಾನು ಅಲ್ಲಿ ಹೋಗಿರೋದು, ಹಾ. ಅದಕ್ಕೋಸ್ಕರ ಮೇಡಮ್. ಅಲ್ಲ, ಹೋದ ಫಸ್ಟ್ ಡೇನೆ ನಿಮ್ಗೆ ಇಂಜೆಕ್ಷನ್ ಕೊಟ್ರ ಅವರು? ಹೋಗ್ತಾ ಇದ್ದಂಗೆ ಕೇಳಿದ್ರು ಏನ್ ಪ್ರಾಬ್ಲಮ್ ಅಂತ. ಹಿಂಗ್ ಆಗಿದೆ ಮೇಡಮ್ ಅಂದೆ. ಸರ್ ಅಂದೆ, ಏನ್ ಮೇಡಮ್ ಇಷ್ಟೊಂದು ಸುಸ್ತಾಗ್ಬಿಟ್ಟಿದೀರಾ ಅಂದ್ರು. ಹ್ಞೂ ಸರ್, ರಾತ್ರಿಯಿಂದ ಜ್ವರ ಜಾಸ್ತಿ ಆಗಿತ್ತು, ಅದಕ್ಕೆ ತಡೆಯಕ್ಕಾಗಿಲ್ಲ, ಡ್ಯೂಟಿಗೆ ಹೋಗ್ಬೇಕಾಯ್ತು, ಅದಕ್ಕೋಸ್ಕರ ಹಿಂಗೆ ಬಂದು ಇಂಜೆಕ್ಷನ್ ತಗೊಂಡೋಗೋಣ ಅಂತ ಅನ್ಕೊಂಡು ಅಂತ ಅಂದ್ವಿ. ಸ್ವಲ್ಪ ಚೆಕಪ್ ಮಾಡ್ತಾನ ಅಂದೆ. ಇಲ್ಲ ಮೇಡಮ್, ನಿಮ್ಗೆ ಇಂಜೆಕ್ಷನ್ ತಗೊಳ್ರಿ, ನಿಮ್ಗೊಂದ್ ಸ್ವಲ್ಪ ಪ್ರಾಬ್ಲಮ್ ಜಾಸ್ತಿ ಇದೆ, ತುಂಬಾ ಜ್ವರ ಬಂದಿದೆ ಅಂತ ಅಂದ್ರು. ಸರಿ ಸರ್, ಆಯ್ತು ತಗೋತೀನಿ ಅಂತ ಹೇಳ್ಬಿಟ್ಟು ತಗೊಂಡೆ. ಇಂಜೆಕ್ಷನ್ ತಗೊಂಡ್ಮೇಲೆ ಏನ್ ಸಮಸ್ಯೆ ಆಯ್ತು ತಮಗೆ? ಮೇಡಮ್, ತಗೊಂಡು ಮನೆಗೆ ಹೋದೆ. ಮನೆಗೆ ಹೋಗಿ ಟ್ಯಾಬ್ಲೆಟ್ಸ್ ನುಂಗ್ಬಿಟ್ಟು ಮನೆ ಕಳೋಣ ಅಂತ ಹೋದೆ. ಟ್ಯಾಬ್ಲೆಟ್ಸ್ ಎಲ್ಲ ನುಂಗಿ ಒಂದು ಹಾಫ್ ಅನ್ ಅವರ್ ಆದ್ಮೇಲೆ ವಾಮಿಟ್ ಸ್ಟಾರ್ಟ್ ಆಗೋಯ್ತು ಮೇಡಮ್. ಓಕೆ. ವಾಮಿಟು, ಲೂಸ್ ಮೋಷನ್, ಆಮೇಲೆ ಇಂಜೆಕ್ಷನ್ ಕೊಟ್ಟಿರೋ ಜಾಗ ಫುಲ್ಲು ಗಂಟು ತರ ಆಗೋಯ್ತು. ಅದು ಕಾಲು ಫುಲ್ಲು ಸ್ವಾಧೀನನೇ ಎತ್ತಿಕ್ಕಕ್ ಆಗಲ್ವೇನೋ ಅನ್ನೋ ತರ ಆಗ್ಬಿಟ್ಟು ಮೇಡಮ್. ಫುಲ್ಲು ಹೆಜ್ಜೆನೆ ಊರಕ್ ಆಗ್ತಾ ಇರ್ಲಿಲ್ಲ, ಆ ತರ ಆಗ್ಬಿಟ್ಟಿತ್ತು ನನಗೆ. ನನ್ನ ಫ್ರೆಂಡ್ ತುಂಬಾ ಭಯ ಆಯ್ತು. ತಿರ್ಗಾ ನನ್ನ ಫ್ರೆಂಡ್ ಫೋನ್ ಮಾಡಿದ್ರು, ಹಿಂಗ ಆಗ್ಬಿಟ್ಟಿದೆ ಅಮ್ಮ, ತುಂಬಾ ಹುಷಾರಿಲ್ಲ ಅಂದೆ. ಅಕ್ಕ ಬರ್ತೀನಿ ಇರಕ್ಕ, ಹೋಗೋಣ ಆಸ್ಪತ್ರೆಗೆ ಅಂತೇಳಿ ತಿರ್ಗಾ ಬಂದ್ಲು ಅವಳೇನು. ಅವಳೇ ಬಂದು ತಿರ್ಗಾ ಕರ್ಕೊಂಡೋದ್ರು. ಅಕ್ಕ ಬೇರೆ ಕಡೆ ಅದೇ ಕ್ಲಿನಿಕ್ಕಿಗೆ ಹೋದ್ರಿ? ಬಾ ಅಕ್ಕ, ಕಾಸು ಕೊಟ್ಟಿಲ್ವೇನಕ್ಕ, ಇಂಜೆಕ್ಷನ್ ಎಲ್ಲ ಹಾಕ್ಸ್ಕೊಂಡಿದ್ಯಾ, ಮಾತ್ರೆ ಎಲ್ಲ ತಗೊಂಡಿದ್ಯಾ, ಅದ್ರಿಂದನೇ ಏನೇನ್ ಆಗೈತೇನೋ ಕೇಳನ್ ಬಾರಕ್ಕ ಅಂತ ಕರ್ಕೊಂಡೋದ್ಲು ಅದೇ ಕ್ಲಿನಿಕ್ಗೆ. ಆ ಕ್ಲಿನಿಕ್ಗೆ ಹೋದೆ. ಹಿಂಗ ಈ ತರ ಆಗಿದೆ ಸರ್ ಅಂದ್ರೆ, ಏನ್ ಮೇಡಮ್ ತಿರ್ಗಾ ಸುಸ್ತಾಗ್ಬಿಟ್ಟಿದ್ದೀರಾ ಅಂದ್ರು. ಹ್ಞೂ ಸರ್, ಈ ತರ ಆಗ್ಬಿಟ್ಟಿದೆ ನೋಡಿ ಸರ್ ಅಂತ ಅವಳು ಹೇಳಿದ್ಲು. ಆಮೇಲೆ ಗಿರಮ್ಮ ಅವ್ರ ಹತ್ರನೇ ಕೇಳ್ತೀನಿ ಅಂದ್ರು. ಸರಿ ಸರ್, ಕೇಳಿದ್ರು ನನ್ಗೆ ಏನಾಗಿದೆ ಅಮ್ಮ ಅಂತಂದ್ರು. ಸರ್, ಇಲ್ಲಿಂದ ತಗೊಂಡೋದ್ಮೇಲೆ ಈ ತರ ಗಂಟು ಆಗಿದೆ, ಸಾಲದಕ್ಕೆ ಒಂದ್ 2 ಮಾತ್ರೆ ನುಂಗಿ ಒಂದು ಹಾಫ್ ಅನ್ ಅವರ್ ಮುಕ್ಕಾಲ್ ಅವರ್ಗೆನೆ ವಾಮಿಟು, ಲೂಸ್ ಮೋಷನ್ ಸ್ಟಾರ್ಟ್ ಆಯ್ತು. ತುಂಬಾ ಸುಸ್ತಾಗ್ಬಿಟ್ಟಿದೆ ಸರ್, ಏನೇನೋ ಮೆಡಿಸಿನ್ ಕೊಡಿ ಸರ್ ಅಂತ ನಾನು ರಿಕ್ವೆಸ್ಟ್ ಮಾಡಿ ಕೇಳಿದೆ. ನಾನು ಮತ್ತೆ ಮೆಡಿಸಿನ್ ಕೇಳಿದ್ರಿ ಇಷ್ಟೆಲ್ಲ ಆಗಿದೆ ಅಂತ? ಕೇಳಿದೆ ಮೇಡಮ್, ಈ ತರ ಆಗಿದೆ, ಏನ್ರಲ್ಲಿ ಆಗಿದೆ ಅಂತ ಚೆಕ್ ಮಾಡ್ಬಿಟ್ಟು ನಂಗೆ ಹೇಳಿ. ಏನ್ ತಿಂದ್ರಮ್ಮ ಅಂದ್ರು. ಹಿಂಗ ಈ ತರ ಅನ್ನ ಸಾರು ತಿಂದೆ ನಾನು, ಇನ್ನೇನು ತಿಂದಿಲ್ಲ ಅಂದೆ. ಅಷ್ಟೇ ತಿಂದಿರೋದು ಅಂದೆ. ತಿರ್ಗಾ ಸರ್ ಅದ್ಯಾವ್ದು ಇಲ್ಲ ಸರ್, ಎಲ್ಲ ಹೊಟ್ಟೆ ಉರಿ ಸ್ಟಾರ್ಟ್ ಆಗ್ಬಿಟ್ಟಿದೆ ಸರ್, ಟ್ಯಾಬ್ಲೆಟ್ಸ್ ಎಲ್ಲ ನುಂಗಿ ಈ ತರ ವಾಮಿಟ್ ಎಲ್ಲ ಆಯ್ತು ಅಂದಾಗ, ಇರಮ್ಮ ನೋಡ್ತೀನಿ ಇರಮ್ಮ ಅಂತ ಅಂದರು. ಆಮೇಲೆ ಇಲ್ಲ ನಿಂಗೆ ಯಾಕೋ ಇದು ಸೆಟ್ ಆಗ್ತಾ ಇಲ್ಲ, ಬೇರೆ ಕಡೆ ಆಸ್ಪತ್ರೆ ಕಳ್ಸ್ಕೊಡ್ತೀನಿ, ನೀನ್ ಹೋಗಮ್ಮ ಅಂದ್ರು. ಕಳ್ಸ್ಕೊಟ್ಬಿಟ್ರು ಬೇರೆ ಕಡೆಗೆ? ಬೇರೆ ಕಡೆಗೆ ಅವರೇ, ನಾನು ಕಳಿಸ್ತೀನಿ ನೀನು ಅಂತ. ಈಗ ನಿಮ್ ಗಮನಕ್ಕೆ ಬಂದಿದ್ ಹೆಂಗೆ ಸರಸ್ವತಿ ಅವರೇ? ಈಗ ನನಗೆ ಇದ್ದಿದ್ದ ಸಮಸ್ಯೆಗೂ ಆತ ಕೊಟ್ಟಿರೋ ಇಂಜೆಕ್ಷನ್ಗೂ ಸಂಬಂಧ ಇರ್ಲಿಲ್ಲ ಅಂತ ನೀವು ಬೇರೆ ಹಾಸ್ಪಿಟ್ಲಿಗೆ ಗೊತ್ತಾದಾಗ ಅಲ್ಲಿ ಡಾಕ್ಟರ್ಸ್ ಹೇಳಿದ್ರಾ? ಮೇಡಮ್ ಇಲ್ಲ, ಇವರೇ ಹೇಳಿದ್ರು ನನ್ಗೆ. ಏನಂದ್ರೆ ಬೇರೆ ಕಡೆ ನಾನು ಹೋಗಿರ್ಲಿಲ್ಲ ನಾನು. ಮೇಡಮ್ ಮೇಡಮ್, ಇವ್ರು ಏನ್ ಮಾಡಿದಾರೆ, ಇವ್ರು ಬೆಡ್ ಮೇಲೆ ಮಲ್ಕೊಂಡಿದ್ದಾರೆ. ಇವ್ರ ಜೊತೆ ಫ್ರೆಂಡ್ ಹೋಗಿದ್ರಲ್ಲ ನಮ್ಮ ಅಕ್ಕ ಫ್ರೆಂಡ್, ಅವರು ವಯಸ್ಸೊಳಕ್ಕೆ ಕಾಲ್ ಮಾಡಿದ್ದಾರೆ. ಇವ್ರು ಏನ್ ಮಾಡಿದಾರೆ, ನಾನು ಹೇಳೋ ಕ್ಲಿನಿಕ್ ಹೋಗಿ ಅಂತ ಡಾಕ್ಟರ್ ಹೇಳಿದ್ದಾರೆ. ಅದಕ್ಕೆ ಇವರು ನಾನು ಆ ಕ್ಲಿನಿಕ್ ಹೋಗಲ್ಲ, ನಾನು ಗೌರ್ಮೆಂಟ್ ಕ್ಲಿನಿಕ್ ಹಾಸ್ಪಿಟಲ್ಗೆ ಹೋಗ್ತೀನಿ, ಕೇಂದ್ರದಲ್ಲಿ ಕಳಿಸ್ಕೊಡಿ ಅಂತ ಕೇಳಿದ್ದಾರೆ. ಆಂಬುಲೆನ್ಸ್ ಡ್ರೈವರ್ಗೆ ಡಾಕ್ಟರ್ ಫೋನ್ ಮಾಡಿ ಏನ್ ಮಾಡಿದಾನೆ, ಅಲ್ಲಿ ನನ್ಗೆ ಗೊತ್ತಿರೋ ಕ್ಲಿನಿಕ್ ಹೋಗೋದಾಗ ಇವ್ರು ಅರ್ಧ ಗಾಡಿವರೆಗೂ ಹೋಗಿದಾಗ ಹೋಗಿಲ್ಲ. ಈಗ ಮತ್ತೆ ಈ ಡಾಕ್ಟರ್ ಏನ್ ಮಾಡಿ ಇಲ್ಲೇ ಫಾಲೋ ಮಾಡ್ಕೊಂಡು ಹೋಗ್ಬಿಟ್ಟು ಅಲ್ಲಿ ವಯಸ್ಸಾದ ಒಳಗಡೆ ಹೋಗಿ, ನೀವು ನಾನು ಹೇಳಿ ಕ್ಲಿನಿಕ್ ಹೋಗಿಲ್ಲ ಅಂತಂದ್ರೆ ಅಂತ ಹೇಳ್ಬಿಟ್ಟು ಇಬ್ಬರು ವಿಡಿಯೋ ಮಾಡ್ಕೊಂಡಿದ್ದಾರೆ. ಪೇಷಂಟ್ ವಿಡಿಯೋ ಮಾಡ್ಕೊಂಡು ಏನ್ ಮಾಡಿದ್ದಾರೆ, ನೀನ್ ಎಲ್ಲಾದ್ರೂ ಹೋದ್ರೆ ನಾನು ಅಲ್ಲಿಗೆ ಬಂದು ನೀನ್ ಇಂಜೆಕ್ಷನ್ ಕೊಡ್ತೀನಿ, ನೀನು ಪೇಷಂಟ್ ಒಳಗೆ ಹೋದ್ರು ಮಿಡ್ ನೈಟ್ ಆದ್ರೂ ನಾನು ಬರ್ತೀನಿ ಅಲ್ಲಿಗೆ, ನೀನ್ ಎಲ್ಲೋ ಬಿಡಲ್ಲ ಅಂತ ಹೇಳಿ ಹೀಗೆ ಆಂಬುಲೆನ್ಸ್ ಅಲ್ಲಿ ಹೇಳಿದ್ದಾರೆ. ನಾನ್ ಬರ್ತೀನಿ, ನೀನ್ ನಾನು ಹೇಳೋ ಟ್ರೀಟ್ಮೆಂಟ್ ತಗೊಂಡಿಲ್ಲ ಅಂತ ಅಂದ್ರೆ ಮತ್ತೆ ನಾನು ನಿನ್ನೆ ಕೇಸ್ ಹಾಕ್ತೀನಿ, ಕೇಸ್ ಫೈಲ್ ಮಾಡ್ತೀನಿ ಅಂತ ಇವ್ರಿಗೆ ಬೆದರಿಕೆ ಹಾಕಿದ್ದಾರೆ. ಹಂಗೂ ಇವ್ರು ಹಠ ಮಾಡ್ಕೊಂಡು ಏನ್ ಮಾಡಿದಾರೆ, ಇಲ್ಲ ಸರ್ ಇವ್ರು ಮಾತಾಡಕ್ಕಾಗಿಲ್ಲ, ಅವ್ರ ಫ್ರೆಂಡ್ ಹೋಗಿದ್ರಲ್ಲ ಅವ್ರಿಲ್ಲ ಸರ್, ನಾವು ಕೇಸರಿಗೆ ಕರ್ಕೊಂಡು ಹೋಗ್ತೀವಿ, ಪ್ರೈವೇಟ್ ಹಾಸ್ಪಿಟಲ್ ನಮ್ ನಂಬಿಕೆಯಲ್ಲಿ ಆಲ್ರೆಡಿ ಆಗಿದೆ ಅಂತ ಹೇಳಿ ಇವರು ಕೇಸಂದಲ್ಲಿ ಹೋಗಿದ್ದಾರೆ. ಕೇಸಂದಲ್ಲಿ ಹೋಗಿ ಅಲ್ಲೇನ್ ಮಾಡಿದಾರೆ, ನೈಟ್ 1:30ವರೆಗೂ ತೋರಿಸಿದ್ದಾರೆ.
ಅಲ್ಲಿ ರೆಸ್ಪಾನ್ಸ್ ನೀಟಾಗಿ ಆಗಿಲ್ಲ ಇವ್ರಿಗೂ ಕೂಡ. ಅವಾಗ ಏನ್ ಮಾಡಿ ನೈಟ್ ವಾಪಸ್ ಬಂದು ತಿರ್ಗಾ ಬೆಳಗ್ಗೆ ನಮ್ ಅದೇ ಚಾರ್ನನ್ನವ್ರ ಅವ್ರ ಹತ್ರ ಮಾತಾಡ್ಕೊಂಡು ಇವ್ರು ಅಲ್ಲಿಗೆ ಹೋಗಿ ಕೇಳಿದ್ದಾರೆ. ಹಾಸ್ಪಿಟಲ್ ಹತ್ರ ಹೋಗಿ ಎಂಕ್ವೈರಿ ಒಟ್ನಲ್ಲಿ ಬೇರೆ ಕಡೆ ಎಲ್ಲೂ ಹೋಗಕ್ ಬಿಟ್ಟಿಲ್ಲ, ವಿಡಿಯೋ ಮಾಡ್ತೀನಿ ಹೆದರಿಸಿ ಬೆದರಿಸಿ ನಿಮ್ಮನ್ನ ತಡೆದಿದ್ದಾರೆ ಅಲ್ವಾ ಮೇಡಮ್? ವಿಡಿಯೋ ಮಾಡೋದಿರ್ಲಿ ಮೇಡಮ್, ಒಳಗಡೆ ಇದ್ದಂಗೆನೆ ತಿರ್ಗಾ ಅವ್ರ ಏನಂತ ಹೇಳ್ತಾವ್ರೆ, ಆ ಯಪ್ಪ ಹೇಳ್ದಾಗ ನಾನು ಓಕೆ ಅಂತ ಅಂದೆ, ಕ್ಲಿನಿಕ್ ಬೇರೆ ಕಡೆ ಹೋಗೋಣ ಅಂದಿದ್ಕೆ ಹ್ಞೂ ಅಂತ ಅಂದೆ. ಆಮೇಲೆ ಒಳಗಡೆ ಇನ್ನೊಂದು ರೂಮ್ ಇದೆ ಅವ್ರದ್ದು, ಹಿಂದೆಗಡೆ ಗ್ಲೂಕೋಸು ಎಲ್ಲ ಹಾಕಕ್ಕೆ, ಅಲ್ಲಿ ಒಳಗಡೆ ಮನ್ಗಿಸಿದ್ರು ನನ್ನ. ಸರಿ ಅಂತ ಒಳಗಡೆ ಮನ್ಗಿಸ್ಬಿಟ್ಟು ಏನ್ ಹೇಳ್ತಾರೆ ಫೋನಲ್ಲಿ ಇವ್ರು, ನಾನೊಂದ್ ಪೇಷಂಟ್ ಕಳಿಸ್ತೀನಿ, ಬೇರೆ ಯಾವ್ದಾನ ಇಂಗ್ಲೆಷನ್ ಕೊಟ್ಬಿಡು ಹಂಗ ಅಂದಾಗ ನಿಮ್ಗೆ ಏನ್ ಅನ್ಸುತ್ತೆ ಹೇಳಿ ಮೇಡಮ್? ಮತ್ತೆ ಹಂಗ ಅಂದಾಗ ನಾನು ಇಲ್ಲ ನೀನ್ ಹೋಗ್ಲೇಬೇಕು, ಇದೇ ಆಸ್ಪತ್ರೆಗೆ ಹೋಗ್ಲೇಬೇಕು ನೀನು ಅಂದಾಗ, ಯಾಕೆ ಪಕ್ಕದಲ್ಲಿ ಮಲ್ಲಿಗೆ ನರ್ಸಿಂಗ್ ರೂಮ್ ಇತ್ತಲ್ಲ ಅಲ್ಲಿಗೆ ತೋರ್ಸೋದಾಗಿತ್ತಲ್ವಾ ಮೇಡಮ್ ಅವರು? ಓಕೆ ಸರಸ್ವತಿ ಅವರೇ, ಎನಿವೇ ನೀವು ಹುಷಾರಾಗಿದ್ದೀರಲ್ಲ, ದಯವಿಟ್ಟು ಹುಷಾರಾಗಿ ಇನ್ಮೇಲೆ ಎಲ್ಲಾದ್ರೂ ತೋರಿಸ್ತೀರಾ, ಡಾಕ್ಟರ್ನ ಮೀಟ್ ಮಾಡ್ತೀರಾ ಅಂದ್ರೆ ಒಂದ್ಸರಿ ಕ್ರಾಸ್ ಚೆಕ್ ಮಾಡ್ಕೊಂಡು ಹೋಗಿ, ಓಕೆನಾ? ಥ್ಯಾಂಕ್ ಯು, ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕಾಗಿ. ದಯವಿಟ್ಟು ಯಾವ ಮೀಡಿಯಾ ಅಂತ ಹೇಳಿ ಸರ್. ಅಲ್ಲ ನೀವು ಯಾವ ಮೀಡಿಯಾ ಅಂತ ಕೇಳ್ತಾ ಇದ್ದೀರಾ? ಪೇಷಂಟ್ ಅಲ್ಲ, ಆಯ್ತು ಪೇಷಂಟ್ ಅಲ್ಲ, ನಾನು ಡಾಕ್ಟರ್ ಹೇಳ್ತೀನಿ, ಅವರು ನನ್ನ ಕೇಳಿ ಯಾವ ಮೀಡಿಯಾ ಗ್ಯಾರಂಟಿ ನ್ಯೂಸ್ ಸರ್, ಗ್ಯಾರಂಟಿ ನ್ಯೂಸ್ ಅಂತ ಸರ್. ಬನ್ನಿ ಸರ್, ಒಳಗೆ ಬನ್ನಿ, ಕೂತ್ಕೊಳ್ಳಿ. ನಾನು ಏನು ಫೋರ್ಸ್ ಮಾಡ್ತಾ ಇಲ್ಲ ನಿಮ್ಗೆ, ಪೊಲೀಸರು ಬರ್ಲಿ, ಡಿಸ್ಕಸ್ ಮಾಡ್ಲಿ, ಆಮೇಲೆ ನೀವು ವಿಡಿಯೋ ಮಾಡಿ, ನಾನೇ ಹೇಳಿಕೆ ಕೊಡ್ತೀನಿ. ಅವ್ರು ಯಾರು ಸರ್? ಅವರು ಪೇಷಂಟ್ ರೆಗ್ಯುಲರ್ ತಲೆ ಕೆಡ್ಸ್ಕೊತಾರೆ. ಒಂದ್ 2 ನಿಮಿಷ ಸುಮ್ಮನೆ ಇರಕ್ಕೆ ಹೇಳಿ, ಬನ್ನಿ ಒಳಗೆ. ನಾನು ಕೂಗ್ತೀನಲ್ವಾ? ಡಾಕ್ಟರ್ ನೀವ ಅವ್ರು ಅಷ್ಟು ಹೇಳ್ರಿ, ನಿಮ್ಮ ಹತ್ರ ನಾವು ಕೇಳ್ತಾ ಇದೀವಿ, ಅವ್ರು ಮಾತಾಡಬಾರ್ದು. ಅವ್ರು ಜಗಳ ಮಾಡಕ್ ಬಂದಿಲ್ಲ, ಕೇಳಕ್ ನ್ಯಾಯ ಕೇಳಕ್ ಬಂದಿದ್ವಿ. ಏನಾಯ್ತು ಮೆಡಿಸಿನ್ ಕೊಟ್ಟಿದ್ದು ಅವ್ರಿಗೆ ಏನಾಗೈತೆ, ಅವ್ರಿಗೆ ಏನೋ ಹೆಚ್ಚು ಕಮ್ಮಿ ಯಾರು ಕಾರಣ, ಯಾರು ಜವಾಬ್ದಾರಿ? ಹಲೋ ಅಂಕಲ್, ಮೀಡಿಯಾದವ್ರೆ ಅನ್ಸುತ್ತೆ. ಯಾರು ಸರ್? ಗೊತ್ತಿಲ್ಲ, ಅಯ್ಯಣ್ಣ ಮಾಸ್ಟರ್ ಅಂತ. ಹಲೋ ನಮಸ್ತೆ, ಹೇಳಿ. ನೀವು ಯಾರು ಸರ್? ಯಾವ ಮೀಡಿಯಾ ಸರ್? ಕೆಲಸ ಮಾಡಿ ಸರ್. ಏನಿಲ್ಲ, ಅವರು ಆಯುರ್ವೇದಿಕ್ ಡಾಕ್ಟರು, ಬಟ್ ಇಂಗ್ಲಿಷ್. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಮೆಟ್ರೋ ಬ್ಯೂರೋ ಚೀಫ್ ಉಲ್ಲಾಸ್ ಎಸ್ ಕಿರುವಾಸೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ನ್ಯೂಸ್ ರೂಮ್ ಇಂದ. ಉಲ್ಲಾಸ್, ಇತ್ತೀಚೆಗೆ ನಕಲಿ ಡಾಕ್ಟರ್ಗಳ ಹಾವಳಿ ಜಾಸ್ತಿ ಆಗ್ಬಿಟ್ಟಿದೆ, ಬಟ್ ಈ ರೀತಿ ಕ್ಲಿನಿಕ್ ಗಳನ್ನ ಓಪನ್ ಮಾಡ್ತಾರೆ, ರಾಜಾರೋಷವಾಗಿ ಪೇಷಂಟ್ ಗಳನ್ನ ನೋಡ್ತಾರೆ ಅಂದ್ರೆ ಯಾರ ಗಮನಕ್ಕೂ ಇದು ಬರಲ್ವಾ? ಯಾರ ಹತ್ರ ಅನುಮತಿ ಪಡ್ಕೊಂಡು ಕೂಡ ಕ್ಲಿನಿಕ್ ಅನ್ನ ಓಪನ್ ಮಾಡಿಲ್ಲ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ, ಬಟ್ ಯಾರ ಗಮನಕ್ಕೆ ಬಂದಿಲ್ವಾ ಇಷ್ಟು ದಿನಗಳಾದ್ರೂ ಕೂಡ ಅನ್ನೋದು ಪ್ರಶ್ನೆ. ಶ್ರುತಿ, ಇಡೀ ರಾಜ್ಯದಲ್ಲಿ ಯಾವುದೇ ರೀತಿಯಾದಂಥ ಒಂದು ಕ್ಲಿನಿಕನ್ನು ಓಪನ್ ಮಾಡಬೇಕು ಅಥವಾ ಪ್ರೈವೇಟ್ ಹಾಸ್ಪಿಟಲನ್ನು ಓಪನ್ ಮಾಡಬೇಕು ಅಂತಂದರೆ KPMA ಆ್ಯಕ್ಟ್ನಲ್ಲಿ ನೋಂದಣಿಯನ್ನು ಮಾಡಿಸ್ಕೊಳ್ಬೇಕಾಗತ್ತೆ. ಆದರೆ ಈ ಹೆಗ್ನಳ್ಳಿ ಕ್ರಾಸ್ನಲ್ಲಿರುವಂತಹ ಶ್ರೀ ಸಿದ್ಧಿವಿನಾಯಕ ಕ್ಲಿನಿಕ್ ಏನಿದೆ, ಇದು KPMA ಇಂದ ಪರ್ಮಿಷನ್ ಕೂಡ ಪಡ್ಕೊಂಡಿರೋದಿಲ್ಲ. ಜೊತೆಗೆ ಈ ವೈದ್ಯ ಏನಿದ್ದಾರೆ ಪ್ರದೀಪ್ ಕುಮಾರ್ ಅನ್ನುವಂಥ ವೈದ್ಯ ಮಾಡಿರುವಂಥದ್ದು ಆಯುರ್ವೇದಿಕಲ್ಲಿ ಎಕ್ಸ್ಪರ್ಟ್ ಆಗಿರುವಂಥದ್ದು ಬಿಟ್ಟರೆ ಅಲೋಪತಿ ಇಂಗ್ಲೀಷ್ ಮೆಡಿಸಿನ್ಸನ್ನು ಕೊಡುವಂಥ ವಿಚಾರದಲ್ಲಿ ಅವ್ರು ಯಾವುದೇ ರೀತಿಯಾದಂತಹ ಒಂದು ಅಭ್ಯಾಸವನ್ನು ಮಾಡಿರೋದಿಲ್ಲ. ಕೇವಲ ಈಗ ಸರಸ್ವತಿ ಮಾತ್ರ ಅಲ್ಲ, ಇದೇ ರೀತಿ ಸುಮಾರು ಈ ಒಂದು ವಾರದಲ್ಲಿ 4 ರಿಂದ 5 ಜನ ರೋಗಿಗಳಿಗೆ ಇದೇ ರೀತಿಯಾದಂಥ ಒಂದು ಸಮಸ್ಯೆ ಆಗಿದೆ. ಸಣ್ಣ ಪುಟ್ಟ ಜ್ವರ ಅಂತ ಹೇಳಿ ಅಥವಾ ಮೈಕೈ ನೋವು ಅಂತೇಳಿ ಕ್ಲಿನಿಕ್ಗೆ ಹೋದಂಥ ಸಂದರ್ಭದಲ್ಲಿ ಅವರಿಗೆ ಈ ವೈದ್ಯ ಪ್ರದೀಪ್ ಕುಮಾರಿಗೆ ಯಾವ ಒಂದು ಔಷಧಿ ತೋರಿಸುತ್ತೋ ಅಥವಾ ಯಾವುದೇ ಒಂದು ಮೆಡಿಸಿನ್ ತೋರಿಸುತ್ತೋ ಅದನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾರೆ. ಹೀಗಾಗಿ 4 ಜನ ರೋಗಿಗಳ ಆರೋಗ್ಯ ಈಗ ತುಂಬ ಚಿಂತಾಜನಕ ಆಗಿರುವಂಥದ್ದು. ನಮಗೆ ಗ್ಯಾರಂಟಿ ನ್ಯೂಸ್ಗೆ ಸಿಕ್ಕಿರುವಂಥದ್ದು ಕೇವಲ ಸರಸ್ವತಿ ಅನ್ನುವಂತಹ ಒಬ್ಬ ರೋಗಿ ಮಾತ್ರ. ಇದೇ ರೀತಿ ಸರಸ್ವತಿ ರೀತಿಯಲ್ಲೇ 3 ರಿಂದ 4 ಜನ ರೋಗಿಗಳಿಗೆ ಇದೇ ರೀತಿಯಾದಂಥ ಸಮಸ್ಯೆ ಆಗಿದೆ. ಆದರೆ ಅವ್ರು ಯಾರು ಕೂಡ ಮೀಡಿಯಾ ಮುಂದೆ ಬರುವಂಥ ಕೆಲಸವನ್ನು ಮಾಡಲಿಲ್ಲ. ಯಾಕೆಂತಂದರೆ ನಾವು ನಾಳೆ ಮೀಡಿಯಾ ಮುಂದೆ ಬಂದರೆ ನಮಗೆಲ್ಲಿ ಮತ್ತೆ ಬೇರೆ ರೀತಿಯಲ್ಲಿ ಸಮಸ್ಯೆ ಆಗುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಅವರು ಮಾಧ್ಯಮದ ಮುಂದೆ ಬರಲಿಲ್ಲ. ಸರಸ್ವತಿ ಅನ್ನೋರು ಗ್ಯಾರಂಟಿ ನ್ಯೂಸ್ಗೆ ಕರೆ ಮಾಡಿ ಈ ರೀತಿಯಾದಂಥ ಒಂದು ಸಮಸ್ಯೆ ಆಗಿದೆ, ನಮ್ಮ ಮನೆಯ ಪಕ್ಕದಲ್ಲಿರುವಂಥ ಕ್ಲಿನಿಕ್ಕಿಗೆ ಹೋಗಿ ನಾನು ಟ್ರೀಟ್ಮೆಂಟನ್ನು ಪಡ್ಕೊಂಡೆ, ಆದರೆ ಇಂಜೆಕ್ಷನನ್ನು ಕೊಟ್ಟಿರುವಂತಹ ಕಾಲೇನಿದೆ ಸಂಪೂರ್ಣವಾಗಿ ಊತ ಆಗಿದೆ, ಕಾಲನ್ನು ಎತ್ತಿಡ್ಲಿಕ್ಕೂ ಕೂಡ ಆಗೋದಿಲ್ಲ. ಜೊತೆಗೆ ಅವ್ರು ಕೊಟ್ಟಂತಹ ಮೆಡಿಸಿನ್ಸನ್ನು ಅಂದರೆ ಮಾತ್ರೆಯನ್ನು ತೆಗೆದುಕೊಂಡಂಥ ಸಂದರ್ಭದಲ್ಲಿ ನನಗೆ ವಿಪರೀತ ವಾಂತಿಯೆಲ್ಲ ಬಂತು ಅನ್ನುವಂಥ ಒಂದು ಮಾತನ್ನು ಕೂಡ ಹೇಳ್ತಿದ್ದಾರೆ. ಜೊತೆಗೆ ನಾವು ಕೂಡ ಆ ಕ್ಲಿನಿಕ್ಕಿಗೆ ಹೋಗಿ ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡಿದ್ವಿ. ನಿಜವಾಗ್ಲೂ ಅವರು ಅಂದರೆ ಸರಸ್ವತಿ ಹೇಳ್ತಾ ಇರೋದು ನಿಜನ ಸುಳ್ಳ ಅನ್ನುವಂಥದ್ದನ್ನು ನಾವು ತಿಳಿಯುವಂಥ ನಿಟ್ಟಿನಲ್ಲಿ ಹೋದ್ವಿ. ಆದರೆ ಅಲ್ಲಿ ನಮಗೆ ಗೊತ್ತಾಗಿದ್ದು ಪ್ರದೀಪ್ ಕುಮಾರ್ ಎನ್ನುವಂಥ ವೈದ್ಯ ಏನಿದ್ದಾರೆ ಈತ ಪಡ್ಕೊಂಡಿರುವಂಥದ್ದು ಕೇವಲ ಆಯುರ್ವೇದಿಕಲ್ಲಿ ಮಾತ್ರ ಎಕ್ಸ್ಪರ್ಟ್ ಆಗಿದ್ದಾರೆ ಬಿಟ್ಟರೆ ಇಂಗ್ಲೀಷ್ ಮೆಡಿಸಿನ್ಸ್ ಅನ್ನು ಕೊಡುವಂಥ ವಿಚಾರದಲ್ಲಿ ಯಾವುದೇ ರೀತಿಯಾದಂಥ ಒಂದು ಅನುಭವ ಇಲ್ಲ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಗ್ಯಾರಂಟಿ ನ್ಯೂಸ್ನ ಕ್ಯಾಮ್ರಾವನ್ನು ಕಂಡ ತಕ್ಷಣವೇ ಕ್ಲಿನಿಕ್ಕಿಂದ ಹೊರಗೆ ಹೋಗುವಂಥ ಕೆಲಸವನ್ನು ಪ್ರದೀಪ್ ಕುಮಾರ್ ಮಾಡ್ತಾರೆ. ತಕ್ಷಣವೇ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಗೆ ದೂರನ್ನು ಕೊಟ್ಟು
ಕೊಟ್ಟು ಅವ್ರ ಪೊಲೀಸರು ಅವ್ರನ್ನ ವಶಕ್ಕೆ ಪಡೆಯುವಂಥ ಕೆಲಸ ಆಗುತ್ತೆ. ಇಲ್ಲಿ ಶ್ರುತಿ ಏನಂತಂದರೆ ಇದು ಕೇವಲ ಒಂದು ಕ್ಲಿನಿಕ್ ಅಲ್ಲ, ಬೆಂಗಳೂರಿನ ವ್ಯಾಪ್ತಿಯಲ್ಲಿ, ಬೆಂಗಳೂರು ಅಂತಲ್ಲ ಇಡೀ ರಾಜ್ಯಾದ್ಯಂತ ಈ ರೀತಿಯಾಗಿ ಅನಧಿಕೃತವಾಗಿ ತಲೆ ಎತ್ತಿರುವಂತಹ ಕ್ಲಿನಿಕ್ಗಳ ವಿರುದ್ಧ ಆರೋಗ್ಯ ಇಲಾಖೆ ಕ್ರಮವನ್ನು ಕೈಗೊಳ್ಳಬೇಕಾಗತ್ತೆ. ಸಂಬಂಧಪಟ್ಟಂತಹ DHO ಇರ್ತಾರೆ, MOH ಇರ್ತಾರೆ, ಅವರು ಈ ಎಲ್ಲೆಲ್ಲಿ ಅಂದರೆ ಯಾವುದೊಂದು ಕ್ಲಿನಿಕ್ ಇದ್ರೂ ಕೂಡ ಓಪನ್ ಆಗಿದ್ರು ನಿಜವಾಗ್ಲೂ KPMA ಆ್ಯಕ್ಟ್ನಲ್ಲಿ ಅದು ನೋಂದಣಿ ಆಗಿದೆಯಾ ಇಲ್ವಾ, ಕಾಲಕ್ಕೆ ಅಪ್ಗ್ರೇಡ್ ಆಗ್ತಾ ಇದೆಯಾ ಅಲ್ವಾ, ಅಥವಾ ಅದನ್ನು ರಿನಿವಲ್ ಮಾಡ್ತಿದ್ದಾರಾ ಇಲ್ವಾ ಅನ್ನೋದನ್ನು ಮಾನಿಟರ್ ಮಾಡುವಂಥ ಕೆಲಸವನ್ನು ಆರೋಗ್ಯ ಇಲಾಖೆ ಅಧಿಕಾರಿಗಳು ಮಾಡಬೇಕಾಗತ್ತೆ. ಆದರೆ ಇಲ್ಲಿ ಆರೋಗ್ಯ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಈ ರೀತಿಯಾದಂತಹ ಅನಧಿಕೃತವಾದಂತಹ ಕ್ಲಿನಿಕ್ಗಳು ಬೆಂಗಳೂರು ಸೇರಿದಂತೆ ಬೇರೆ ಬೇರೆ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ತಲೆ ಎತ್ತುತ್ತಾ ಇದ್ದಾವೆ. ಆದರೆ ಒಂದಷ್ಟು ಬಡವರ್ಗದ ಜನರು ದೊಡ್ಡ ದೊಡ್ಡ ಆಸ್ಪತ್ರೆಗೆ, ಪ್ರೈವೇಟ್ ಆಸ್ಪತ್ರೆಗಳಿಗೆ ಹೋಗೋದಿಲ್ಲ. ಯಾಕೆಂತಂದ್ರೆ ಅಲ್ಲಿ ಹೆಚ್ಚು ಹಣವನ್ನು ಪಡಿತಾರೆ. ಸಣ್ಣ ಪುಟ್ಟ ಕ್ಲಿನಿಕ್ಗಳಿಗೆ ಹೋಗ್ತಾರೆ, ಖರ್ಚು ಕಡಿಮೆ ಇರುತ್ತೆ, ತಕ್ಷಣದಲ್ಲಿ ಅವ್ರು ಮೆಡಿಸಿನ್ಸ್ ಅನ್ನ ಕೊಡ್ತಾರೆ ಅನ್ನುವಂಥ ನಿಟ್ಟಿನಲ್ಲಿ ಸಣ್ಣ ಪುಟ್ಟ ಆಸ್ಪತ್ರೆಗಳಿಗೆ ಹೋಗ್ತಾರೆ. ಅಂದ್ರೆ ಇದನ್ನೇ ಮಧ್ಯಮ ವರ್ಗದ ಜನರ ಮನಸ್ಥಿತಿಯನ್ನ ಆಧಾರವಾಗಿ ಇಟ್ಕೊಂಡು ಈ ರೀತಿಯಾದಂತಹ ಅನಧಿಕೃತ ಕ್ಲಿನಿಕ್ಗಳು ತಲೆ ಎತ್ತುತ್ತಿದ್ದಾವೆ. ಕೂಡಲೇ ಇದಕ್ಕೆ ಆರೋಗ್ಯ ಇಲಾಖೆ ಸೂಕ್ತವಾದಂತಹ ಒಂದು ಕಡಿವಾಣ ಹಾಕುವಂಥ ನಿಟ್ಟಿನಲ್ಲಿ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನುವಂಥ ಕೂಗು ಕೂಡ ಕೇಳಿ ಬರ್ತಾ ಇದೆ. ಶ್ರುತಿ. ಓಕೆ ಉಲ್ಲಾಸ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.